ಬೆಳಗಾವಿಯಲ್ಲಿ ಹಳ್ಳ ಹಿಡಿತಾ ಇದೆ ಸ್ಮಾರ್ಟ್ ಸಿಟಿ ಯೋಜನೆ. ಜನರ ದಾಹ ತಣಿಸಬೇಕಾಗಿದ್ದ ಆರ್ಒ ಪ್ಲಾಂಟ್ಗಳು ಸಂಪೂರ್ಣ ಬಂದ್ ಆಗಿದ್ದಾವೆ. ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಸ್ಮಾರ್ಟ್ ಆದರು, ಆದರೆ ನಗರ ಪ್ರದೇಶಗಳು ಸ್ಮಾರ್ಟ್ ಆಗಲಿಲ್ಲ. ಆರ್ಒ ಪ್ಲಾಂಟ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಜನರ ದಾಹ ತೀರಿಸಬೇಕಾಗಿತ್ತು ಈ ಬೇಸಿಗೆ ಟೈಮ್ನಲ್ಲಿ. 3 ವರ್ಷಗಳಿಂದ ತುಕ್ಕು ಹಿಡಿದಿವೆ ಶುದ್ಧ ಕುಡಿಯುವ ನೀರಿನ ಘಟಕ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡಲಾಗಿತ್ತು ಈ ಘಟಕಗಳನ್ನು. ಬೆಳಗಾವಿಯ ವಿವಿಧ ಭಾಗಗಳಲ್ಲಿ ತೆರೆಯಲಾಗಿತ್ತು 14ಕ್ಕೂ ಹೆಚ್ಚು ಆರ್ಒ ಪ್ಲಾಂಟ್ಗಳನ್ನು. 3 ವರ್ಷಗಳು ಕಳೆದರೂ ಕೂಡ ದುರಸ್ತಿಗೆ ಮುಂದಾಗಿಲ್ಲ ಪಾಲಿಕೆ. ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇತ್ತ ನೀರಿನ ಸಮಸ್ಯೆಯನ್ನೂ ಕೂಡ ಬಗೆಹರಿಸದ ಪಾಲಿಕೆ ವಿರುದ್ಧ ಜನ ಈಗ ಗರಂ ಆಗಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಹಳ್ಳ ಹಿಡಿದಿದೆ. ಬಹುತೇಕವಾಗಿ ಎಲ್ಲ ಕಡೆನೂ ಇದು ಹಣೆಬರ. ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು. ನೋಡಿ, ಆರ್ಒ ಪ್ಲಾಂಟ್, ಶುದ್ಧ ಕುಡಿಯೋ ನೀರಿನ ಘಟಕ. ಏನೋ ದಾಹ ಆಗುತ್ತಪ್ಪ, ಈಗ ನಾವು ದುಡ್ಡನ್ನು ಕೊಟ್ಟು ನೀರನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇರ್ತೀವಿ. ಏದೋ ಕಾಯಿನ್ ಹಾಕಿದರೆ 5 ರೂಪಾಯಿ ಹಾಕಿದರೆ ಮುಗಿಯಿತು. ಶುದ್ಧ ಕುಡಿಯೋ ನೀರು 20 ಲೀಟ್ರು. ಆದರೆ ಇದು ಕೇವಲ ಕಾಟಾಚಾರ ಅಷ್ಟೇ. ಈಗ ಬಂದಾಗಿದ್ದಾವೆ. ಲಕ್ಷಾಂತರ ರೂಪಾಯಿ ವೆಚ್ಚ, 14ಕ್ಕೂ ಹೆಚ್ಚು ಆರ್ಒ ಪ್ಲಾಂಟ್ಗಳನ್ನು ಈಗ ಬಂದ್ ಮಾಡಲಾಗಿದೆ. 3 ವರ್ಷ ಆಯ್ತು ರೀ, ಹೆಂಗಿದಾವೆ ಹಂಗೆ ಇದ್ದಾವೆ. ಪಾಲಿಕೆ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಏನು ಸಮಸ್ಯೆ ಏನಾಗಿದೆ ಅದನ್ನಾದ್ರೂ ಹೇಳಬೇಕಲ್ವಾ. ಶುದ್ಧ ಕುಡಿಯೋ ನೀರು ಸಿಗುತ್ತಪ್ಪ ಅಂಥೇಳಿ ಜನ ನೆಮ್ಮದಿಯಾಗಿದ್ದರು. ಅಂದರೆ ಅಲ್ಲಿ ಬಡವರು ಮತ್ತು ಮಧ್ಯಮ ವರ್ಗರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಬೆಳಗಾವಿ ನಗರದಾಗ ರೀ 14 ಏನು ಶುದ್ಧ ಕುಡಿಯುವ ನೀರಿನ ಘಟಕ ಅದಾವ್ರಿ. ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೆ 14 ಕೂಡ ರಿಪೇರಿ ಆಗ್ಯಾವ್ರಿ. ಬೆಳಗಾವಿ ಸಿಟಿಗೆ ಬಡವರು ಬರ್ತಾರೆ, ಹಳ್ಳಿಯಿಂದ ಬರ್ತಾರೆ. ಸಿವಿಲ್ ಹಾಸ್ಪಿಟಲ್ದಾಗ ಒಂದೈತ್ರಿ, ಅಲ್ಲಿ ಎಲ್ಲ ಏನು ಬಡ ಆರೋಗ್ಯ ಏನು ತಪಾಸಣೆಗೆ ಬರ್ತಾರೆ. ಅವ್ರು 20 ರೂಪಾಯಿ ಕೊಟ್ಟು ಬಿಸ್ಲೇರಿ ನೀರು ತೊಗೊಂಡು ಕುಡಿಯುವಂಥ ಪರಿಸ್ಥಿತಿ ಬೆಳಗಾವಿದಾಗ ಅನಿವಾರ್ಯ ಉಂಟಾಗೈತೆ. ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಅವನ್ನ ಶುದ್ಧ ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡಿರಿ. ಮತ್ತೆ ರಿಪೇರಿ ಮಾಡ್ತೀರಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತೆ ಅದಕ್ಕೊಂದು ಕಾಯಿನ್ ಹಾಕೋದಕ್ಕೆ ಟಪಕ್ಕತ್ತ ಬಂದು ಬೀಳ್ತೈತೆ. ಅದು ಇಂಥ ಶುದ್ಧ ಕುಡಿಯುವ ನೀರಿನ ಘಟಕ ತೊಗೊಂಡು ಏನು ಮಾಡೋದು? ಟೆಂಡರ್ ಕರಿತೀರಿ. ಯಾರು ಟೆಂಡರ್ ಕರೆದಾರ ಅವ್ರಿಗೆ ಒಂದು 3 ವರ್ಷ ಮೇಂಟೆನೆನ್ಸ್ ಕೊಡ್ರಿ. ಅದನ್ನು ಮೇಂಟೆನೆನ್ಸ್ ಮಾಡಲಿ ಅವ್ರು. ಅದನ್ನು ಸಾರ್ವಜನಿಕರಿಗೆ ಸರ್ಕಾರ ದುಡ್ಡು, ನಮ್ಮ ದುಡ್ಡು ಪೋಲಾಗೋದಕ್ಕೆ ಬಿಡಬೇಡ್ರಿ ನೀವು ಅಧಿಕಾರಿಗಳು, ದಯವಿಟ್ಟು. ಬೆಳಗಾವಿ ನಗರದಾಗ ರೀ 14 ಏನು ಶುದ್ಧ ಕುಡಿಯುವ ನೀರು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಶುದ್ಧ ಕುಡಿಯುವ ನೀರಿನ ಘಟಕ ಜನರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಕೇವಲ ಪ್ರಚಾರಕ್ಕಷ್ಟೇ ಸೀಮಿತ ಆಯ್ತಾ ಬೆಳಗಾವಿಯಲ್ಲಿ ಒಂದು ಇವೆಲ್ಲ ನೋಡ್ತಾ ಇದ್ರೆ? ಪ್ರಭು, ಕುಂದಾನಗರಿ ಬೆಳಗಾವಿ ಸ್ಮಾರ್ಟ್ ಸಿಟಿ ನಗರವಾಗಿ ರೂಪುಗೊಳ್ತಾ ಇದೆ. ಆದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಆದಂತ ಕಾಮಗಾರಿಗಳು ಹಳ್ಳ ಹಿಡಿದಿರ್ತಕ್ಕಂತ ಒಂದು ಏನು ಜೀವಂತ ಸಾಕ್ಷಿ ಅಂದ್ರೆ ಇವೇ ಒಂದು ಆರ್ಒ ಪ್ಲಾಂಟ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 14 ಆರ್ಒ ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ ಪ್ರಭು. ಅದರಲ್ಲಿ ಕೇವಲ 2 ಆರ್ಒ ಪ್ಲಾಂಟ್ಗಳು ಮಾತ್ರ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಉಳಿದ 12 ಆರ್ಒ ಪ್ಲಾಂಟ್ಗಳು ಸಂಪೂರ್ಣ ಹಾಳಾಗಿ ಹೋಗಿದ್ದಾವೆ. ಹಾಳಾಗಿ ಹೋದ್ರು ಕೂಡ ಇದನ್ನ ಸ್ಥಳೀಯವಾಗಿ ಜನರು ಕೂಡ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಯಾರು ಕೂಡ ಇದನ್ನ ದುರಸ್ತಿ ಮಾಡುವಂತ ಕೆಲಸ ಮಾಡ್ಲಾಗ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪ್ಲಾಂಟ್ ಗಳನ್ನ ನಿರ್ಮಾಣ ಮಾಡಲಾಗುತ್ತೆ, ಅದು ಮೇಂಟೆನೆನ್ಸ್ ಮಾಡೋರು ಯಾರು ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇಲಾಖೆಗಳ ಮಧ್ಯೆ ಇರ್ತಕ್ಕಂಥ ಸಮನ್ವಯ ಕೊರತೆ ಆಗಿರ್ಬೋದು, ಸ್ಥಳೀಯ ಏನ್ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಆಗಿರ್ಬೋದು, ಜೊತೆಗೆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಆಡಳಿತ ಯಂತ್ರ ಇದೆ. ಮಹಾನಗರ ಪಾಲಿಕೆಯಿಂದ ಚುನಾಯಿತ ಸದಸ್ಯರಿದ್ದಾರೆ, ಬಿಜೆಪಿ ಅವರೇ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಆದ್ರೂ ಕೂಡ ಈ ಒಂದು ಬೆಳಗಾವಿ ಮಹಾನಗರದಲ್ಲಿ ಏನು ಈ ಒಂದು ಏನು ಸ್ಮಾರ್ಟ್ ಸಿಟಿ ಯೋಜನೆ ನಿರ್ಮಾಣಗೊಂಡಂತ ಆರೋಪ ಪ್ಲಾಂಟ್ಗಳು ಮಾತ್ರ ಹಳ್ಳ ಹಿಡಿದಿವೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಬೇಸಿಗೆ ಸಂದರ್ಭದಲ್ಲಾಗಿರ್ಬೋದು, ಕುಡಿಯುವ ನೀರಿಗಾಗಿ ಬಹಳ ಪ್ರಮುಖವಾದದ್ದು ಏನಂದ್ರೆ ಇದು ಶುದ್ಧ ಕುಡಿಯುವ ನೀರು ಘಟಕ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಶುದ್ಧ ಕುಡಿಯುವ ನೀರು ಘಟಕ ಏನು ದುರಸ್ತಿದಾವೋ ಅವತ್ತನ್ನ ತಕ್ಷಣವೇ ಒಂದು ಸರಿಯಾಗಿ ಮಾಡಿ ಅದನ್ನ ಮತ್ತೆ ಜನರಿಗೆ ಸಿಗುವಂತೆ ಮಾಡಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿತ್ತು ಈ ಆರ್ಒ ಪ್ಲಾಂಟ್ಗಳನ್ನು. ಶುದ್ಧ ಕುಡಿಯೋ ನೀರು ಸಿಗುತ್ತೆ ಅಂತ ಜನ ಅಂದ್ಕೊಂಡಿದ್ರು. ಆದರೆ ಅಲ್ಲಿ 3 ವರ್ಷ ಆಯಿತು. ನಾವು 5 ರೂಪಾಯಿ ಕಾಯಿನ್ ಹಾಕಿದರೆ ವಾಪಸ್ ಬರುತ್ತೆ, ಖಾಲಿ ಬರುತ್ತೆ, ನೀರೇ ಇಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ನಗರ ಸೇವಕರಾಗಿರುವಂಥ ದೀಪಕ್ ಜಮಖಂಡಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಇದು ಸ್ಮಾರ್ಟ್ ಸಿಟಿ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ತಾರೆ. ಆದರೆ ಬೆಳಗಾವಿಯಲ್ಲಿ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ಈ ಆರ್ಒ ಪ್ಲಾಂಟ್ಗಳನ್ನು ನೋಡ್ತಿದ್ರೆ ನಮ್ಗೆ ಹಂಗೆ ಅನಿಸ್ತಾ ಇದೆ.
ಸರ್, ಒಂದೇದ್ದು ಏನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಒಂದು ಸ್ಮಾರ್ಟ್ ಸಿಟಿ ಅನ್ನುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಹೌದು. ಅದು ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಉದಾಹರಣೆಗೆ ಇವತ್ತು ಕುಡಿಯುವ ನೀರಿನ ಘಟಕಗಳ ಆರೋ ಪ್ಲಾಂಟ್ಸ್ ಅಂತ ಏನಿದಾವೆ, ಅವನ್ನ ಗಮನಿಸುವಂತ ಒಂದು ಸಣ್ಣ ಕೆಲಸ ಕೂಡ ಅಧಿಕಾರಿಗಳಿಂದ ಇವತ್ತಿಗೂ ಆಗಿಲ್ಲ. ಕಳೆದ 3 ವರ್ಷಗಳಿಂದ ಅವೆಲ್ಲವೂ ನಿರುಪಯೋಗಿ ಆಗಿದಾವ. ಅದರ ಜನರಿಗೆ ಅದರ ಸದ್ಬಳಕೆ ಆಗ್ತಾ ಇಲ್ಲ. ಇದ್ರ ಹಿನ್ನೆಲೆ ನೋಡಿದ್ರೆ ಸಂಪೂರ್ಣವಾಗಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಅಂಡರ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಏನು ಈ ಆರೋ ಘಟಕಗಳಾಗಿದಾವೆ ಅವು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದಾವೆ. ಅದರಿಂದ ಯಾವುದೇ ರೀತಿ ಸಾರ್ವಜನಿಕರಿಗೆ ಸಹಾಯ ಆಗಿಲ್ಲ. ಅಂದ್ರೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಪಾಲಿಕೆ ನಡುವೆ ಸಾಮ್ಯತೆ ಕೊರತೆ ಇರಬಹುದಾ ಅಲ್ಲಿ? ಸರ್, ನಾವು ಇಲ್ಲಿ ಜಿಲ್ಲಾಡಳಿತ ಅಥವಾ ಪಾಲಿಕೆ ಅನ್ನೋಕ್ಕಿಂತ ಏನ್ ಸ್ಮಾರ್ಟ್ ಸಿಟಿ ಅಂತ ಅದಕ್ಕೆ ಆದಂತ ಒಂದು ಪ್ರೈವೇಟ್ ಲಿಮಿಟೆಡ್ ಇದೆ. ಅದು ಸ್ಮಾರ್ಟ್ ಸಿಟಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಏನಿದೆ, ಅಲ್ಲಿರುವಂತ ಅಧಿಕಾರಿಗಳು ಅವರು ಯಾವುದೇ ರೀತಿ ಮಹಾನಗರ ಪಾಲಿಕೆ ಇರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಯಾರ ಜೊತೆನೂ ಅವರು ಸಹಕಾರ ಅಥವಾ ಒಂದು ಕೋಆರ್ಡಿನೇಷನ್ ಮಾಡುವಂತ ಮನೋಭಾವನೆಯನ್ನು ಹೊಂದಿಲ್ಲ. ಅವರು ಅವರದೇ ಆ ರೀತಿಯ ಒಳಗನೆ ಕಾರ್ಯನಿರ್ವಹಿಸುವಂತ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಅಧಿಕಾರಿಗಳು ಮಾತ್ರ ಸ್ಮಾರ್ಟ್ ಆಗ್ತಿದ್ದಾರೆ ಅಂತ ಇಲ್ಲಿ ಜನಸಾಮಾನ್ಯರದೇನಿಲ್ಲ. 100% ಅಧಿಕಾರಿಗಳು, ಕೆಲವು ಜನಪ್ರತಿನಿಧಿಗಳು ಸ್ಮಾರ್ಟ್ ಆಗ್ತಾ ಇದ್ರ ಹೊರತಾಗಿ ಸಾಮಾನ್ಯ ಜನರು ಮಾತ್ರ ಯಾವುದೇ ರೀತಿ ಸ್ಮಾರ್ಟ್ ಆಗುವಂತ ವ್ಯವಸ್ಥೆ ಈ ಬೆಳಗಾವಿ ಸ್ಮಾರ್ಟ್ ಸಿಟಿ ಇಲ್ಲ. ಅಂದ್ರೆ ಸರ್, ಇದು ಕೇವಲ ಬಿಲ್ ತೆಗಿಯೋಕ್ ಮಾತ್ರ ಇವೆಲ್ಲ ಯೋಜನೆಗಳ ಅಂತ ಕೆಲವೊಂದು 100% ಇದೊಂದು ಸಾರ್ವಜನಿಕರಿಗೆ ಕಣ್ಣೊರೆಸುವ ತಂತ್ರ. ಸ್ಮಾರ್ಟ್ ಸಿಟಿ ಅಂತ ನಾವೇನೊಂದು ನಮ್ಮ ಅವಧಿಯೊಳಗೆ ಏನು ಸ್ಮಾರ್ಟ್ ಸಿಟಿ ಬೆಳಗಾವಿ ಭಾರತಲ್ಲೇ 15 ಪಟ್ಟಿ ಒಳಗೆ ಏನ್ ಬಂತು, ಅವತ್ತು ನಾವೆಲ್ಲರೂ ಬಹಳಷ್ಟು ಖುಷಿ ಪಟ್ಟಿದ್ವಿ. ಬೆಳಗಾವಿ ಸಾರ್ವಜನಿಕರು ಕೂಡ ಸಿಕ್ಕಾಪಟ್ಟೆ ಖುಷಿ ಪಟ್ಟು ವಿಜಯೋತ್ಸವ ಕೂಡ ಮಾಡಿದ್ವಿ ಚೆನ್ನಮ್ಮ ವೃತ್ತದಲ್ಲಿ. ಆದ್ರೆ ಆಮೇಲೆ ಅದರದ್ದು ಈ ಸ್ಮಾರ್ಟ್ ಸಿಟಿ ಯಾಕೆ ಬಂತಪ್ಪ, ನಮ್ದು ಯಾಕೆ ಸಿಲೆಕ್ಷನ್ ಆಯ್ತು ಅನ್ನುವಂತ ಹಿಡಿಶಾಪ ಹಾಕುವಂತ ಪರಿಸ್ಥಿತಿ ಇವತ್ತು ಬೆಳಗಾವಿಯಲ್ಲಿ ಬಂದಿದೆ. ಬರೀ ಇದು ಕುಡಿಯೋ ನೀರಿನ ಘಟಕ ಅಂತ ಅಷ್ಟೇ ಅಲ್ಲ, ಮೂಲಭೂತ ಸೌಕರ್ಯಗಳು ಏನೇ ಇರಬಹುದು. ಇವತ್ತೊಂದು ಮಳೆ ಬಂದ್ರು ಕೂಡ, ಮಳೆಗಾಲದ ಮಳೆ ಬಂದ್ರು ಕೂಡ ಏನು ಪರಿಸ್ಥಿತಿ ಅನ್ನೋದನ್ನ ತಮ್ಮ ಇಲ್ಲಿಯ ಬೆಳಗಾವಿಯ ವರದಿಗಾರರು ಮಾಡಿದ್ದಾರೆ. ತಮ್ಮ ಚಾನೆಲ್ ನಲ್ಲಿ ವರದಿನೂ ಬಂದಿದೆ. ಹೀಗಾಗಿ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಒಂದು ಮರುಭೂಮಿ ಮೇಲಿನ ಓಯಾಸಿಸ್ ಆಗಿದೆ ಹೊರತಾಗಿ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಯಾವುದೇ ರೀತಿ ಆಗಿಲ್ಲ. ಇನ್ನೊಂದಿಲ್ಲಿ ಸರ್ ಗಮನಿಸಬೇಕಾದಂತ ವಿಷಯ ಅಂದ್ರೆ, ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ಇಷ್ಟೆಲ್ಲಾ ಅನಾಹುತಗಳು ಆಗ್ತಿದ್ರು, ಇಲ್ಲಿ ಇಷ್ಟೆಲ್ಲಾ ಅವ್ಯವಹಾರಗಳು ಆಗ್ತಿದ್ರು ಕೂಡ ಅದು ಹೆಂಗ ರ್ಯಾಂಕ್ ಪಡಿತಾ ಇದೇನೋ ಅದು ದೇವ್ರಿಗೆ ಗೊತ್ತು. ಯಾವುದೇ ಸಾಧನೆ ಇಲ್ಲದೆ ರ್ಯಾಂಕ್ ಇದು. ಯಾವುದೇ ಸಾಧನೆ ಇಲ್ಲದೆ ರ್ಯಾಂಕ್ ಪಡಿತಾ ಇದೆ. ಇದೊಂದು ಭಯಂಕರ ಜಗತ್ತಿನ 8ನೇ ಅದ್ಭುತ ಅಂತಾನು ತಿಳ್ಕೋಬಹುದು. ಏನ್ ತೊಂದರೆ ಇಲ್ಲ. ಖಂಡಿತ. ಹೌದು, ಹಂಗೆ ಅನಿಸ್ತಾ ಇದೆ. ಇವತ್ತು ಆರೋ ಘಟಕಗಳನ್ನ ನೋಡಿದ್ರೆ ಇವತ್ತು ಬೆಳಗಾವಿಯಲ್ಲಿ ಇಷ್ಟು ಕುಡಿಯೋ ನೀರಿನ ಸಮಸ್ಯೆ, ರಾಕಾಸ್ಕೊಪ್ಪ ಸಂಪೂರ್ಣವಾಗಿ ಏನ್ ನಮ್ಮ ಕುಡಿಯೋ ನೀರಿನ ಜಲಾಶಯ ಇದೆ ಅದು ಬರಿದಾಗಿದೆ. ಹಿಡಕಲ್ ಡ್ಯಾಮ್ ದಿಂದ ನೀರಿನ ಕೂಡ ಸಪ್ಲೈ ಆಗ್ತಾ ಇಲ್ಲ ಸರಿಯಾಗಿ. ಅಂತದ್ರಲ್ಲಿ 24 ಅವರ್ಸ್ 24 ಓಕೆ ದೀಪಕ್, ಥ್ಯಾಂಕ್ ಯು. ಶಾಸಕರಾಗಿರುವಂತಹ ಆಸಿಫ್ ಸೇಠ್ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬೆಳಗಾವಿಯಲ್ಲಿ ಈ RO ಪ್ಲಾಂಟ್ಗಳೇನಿದಾವೆ ಸರ್, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಯಾವುದೂ ಇಲ್ಲ ಸರ್. 3 ವರ್ಷ ಆಯಿತು, ನೀರೇ ಬರ್ತಾ ಇಲ್ಲ. ಯಾಕೆ ಈ ನಿರ್ಲಕ್ಷ್ಯ ಅಧಿಕಾರಿಗಳದ್ದು ಅನ್ನೋದು? ಅದನ್ನ ಸ್ಮಾರ್ಟ್ ಸಿಟಿ ಕಂಪ್ಲೇಂಟ್ ಮಾಡಿದ್ದೇನೆ, ಕಾಂಟ್ರಾಕ್ಟರ್ ಬಗ್ಗೆನೂ ಕಂಪ್ಲೇಂಟ್ ಮಾಡಿದ್ದೇನೆ. ಓಕೆ, ಏನ್ ಆಕ್ಷನ್ ಇದೆ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ ಏನ್ ಆಕ್ಷನ್ ತಗೊಳ್ಳೋದು ಸರ್ಕಾರದಿಂದ ತಗೋತೀವಿ ನಾವು. ಹೌದು ಸರ್, ಬಟ್ ನೀರಿನ ಸಮಸ್ಯೆ ಆಗ್ತಿದೆ ಪಾಪ ಕುಡಿಯೋಕೆ ಜನರಿಗೆ. ಅದು ನೀರಿದೆ ಅಲ್ಲಿ, ನೀರ್ ಪ್ರಾಬ್ಲಮ್ ಇಲ್ಲ. ಹೌದು, ನೀರ್ ಸಫಿಶಿಯಂಟ್ ಇದೆ. ಆರೋಗ್ಯ ಹೋಗ್ತಾ ಇಲ್ಲ. ಅದೇನ್ ಪ್ರಾಬ್ಲಮ್ ಇದೆ, ಅವ್ರದ್ದು ಏನ್ ರಿಪೇರ್ಸ್ ಇದೆ ನಾ ಹೇಳಿ ಸ್ಮಾರ್ಟ್ ಸಿಟಿಗೆ ಮಾತಾಡಿದ್ದೇನೆ. ಮುಂದೆ ಆಕ್ಷನ್ ತಗೋತೀವಿ ನಾವು. ಸರ್, ಇದು ಜೂನ್ 4 ರಿಸಲ್ಟ್ ಆದ್ಮೇಲೆ ಆದ್ರೂ ಸರಿಯಾಗುತ್ತೆ ಸರ್ ತಮ್ಮ ಒಂದು ಮಾರ್ಗದರ್ಶನದಲ್ಲಿ? ಎಲ್ಲ ಸರಿಯಾಗ್ತೈತೆ, ಎಲ್ಲ ಸರಿಯಾಗ್ತೈತೆ. ಅಲ್ಲ, ಬಟ್ ಇದು ಎಲ್ಲಿ ನಿರ್ಲಕ್ಷ್ಯ ಆಯ್ತು ಅಂತೀರಿ ಸರ್ ಹಾಗಾದ್ರೆ? ನೋಡ್ಬೇಕು, ಕಾಂಟ್ರಾಕ್ಟರ್ಸ್ ಪ್ರಾಬ್ಲಮ್ ಇದೆ, ಆಫೀಷಿಯಲ್ಸ್ ಪ್ರಾಬ್ಲಮ್ ಇದೆ. 2 ಆರೋ ಪ್ಲಾಂಟ್ ನಾವು ವಿಸಿಟ್ ಮಾಡಿದ್ದೇನೆ. ಒಂದ್ ಕಾಂಟ್ರಾಕ್ಟರ್ ಅವರು ಹಣ ಸಿಗ್ಲಿಲ್ಲ ಅಂದ್ರೆ ಕನೆಕ್ಷನ್ ಕೊಡ್ಸಿದಲ್ಲೇ ಅವ್ರ ಪೇಮೆಂಟ್ ಆಗ್ಲಿಲ್ಲ ಅಂತ. ದಿಸ್ ಐ ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ದಿ ಡಿಪಾರ್ಟ್ಮೆಂಟ್. ಅಲ್ಲ, ಬಟ್ ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಸಕ್ಸಸ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಸರ್. ಎಲ್ಲ ನೋಡ್ತಾ ಇದ್ರಿ, ಕೆಲಸ ನೋಡ್ತಾ ಇದ್ರೆ. ಬೆಳಗಾವಿ ಸ್ಮಾರ್ಟ್ ಸಿಟಿದು ಒರಿಜಿನಲ್ ಪ್ಲಾನ್ ಬೇರೆ ಇತ್ತು. ಅವ್ರು ಆಮೇಲೆ ಮಾಡಿದ್ರು ಬೇರೆ. ಓಕೆ,
ಅದ್ರ ಸಲುವಾಗಿ ಅದು ಏನ್ ಆಗೋದಿತ್ತು ಸ್ಮಾರ್ಟ್ ಸಿಟಿಗೆ ಅದಾಗ್ಲಿಲ್ಲ. ಸರ್ ಜನರು ಬಹಳ ನಂಬಿಕೆ ಇಟ್ಕೊಂಡಿದ್ರು, ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ಹೊಸದಾಗಿ ಶುರು ಮಾಡಿದೆ ಅಂತೆ, ಎಲ್ಲ ಸ್ಮಾರ್ಟ್ ಆಗಿಬಿಡುತ್ತೆ ಅಂತ. ಅದೇ ಹೇಳ್ತಾ ಇದ್ದೀನಿ ನಾನು, ಒರಿಜಿನಲ್ ಏನ್ ಸ್ಮಾರ್ಟ್ ಸಿಟಿದು ಏನ್ ಪ್ಲಾನ್ ಇತ್ತು, ಹೌದು ಏನ್ ಪ್ರಪೋಸ್ಡ್ ಇತ್ತು, ಅದ್ ಚೇಂಜ್ ಮಾಡಿ ಬೇರೆ ಅವ್ರು ಮಾಡಿದಾರು. ಅದು ಜನ ಅವ್ರು ನಂಬೋದಿಲ್ಲ, ದೇ ಆರ್ ನಾಟ್ ಅಗ್ರಿಂಗ್ ಟು ದಟ್. ಸರ್ ಈಗ 14 ಇದೆ ಸರ್, ಇದೆಲ್ಲ ಸರಿಪಡಿಸೋಕ್ಕಾಗತ್ತಲ್ವಾ ಸರ್? ಹಾಗಾದ್ರೆ ನೀರು ಕೊಡೋಕ್ಕಾಗತ್ತಲ್ವಾ ಕುಡಿಯೋಕೀಗ? ಎಸ್ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲ, ಬಟ್ ಜೂನ್ 4 ಆದ್ಮೇಲೆ ತಾವು ಸ್ವಲ್ಪ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್. ನಾ ತಗೋತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು.